ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಶನಿ ಸಾಡೆ ಬಗ್ಗೆ ಸ್ವಲ್ಪ ಮಾತಾಡೋಣ. ಜ್ಯೋತಿಷ್ಯದಲ್ಲಿ ಈ ಪ್ರಮುಖ ಘಟ್ಟದ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅಂತ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ತಿಳ್ಕೊಳ್ತೀವಿ? ಮೊದಲು ಸಾಡೆ ಅಂದ್ರೆ ಅದರಲ್ಲಿರೋ ಸವಾಲುಗಳೇನು ಅಂತ ನೋಡೋಣ. ಆಮೇಲೆ ಅದರಿಂದ ರಕ್ಷಣೆ ಪಡೆಯಕ್ಕಿರೋ ಒಂದು ಮಂತ್ರ ಯಾವುದು, ಅದನ್ನ ಪಠಿಸೋಕೆ ಸರಿಯಾದ ರೀತಿ ಯಾವುದು ಅಂತಾನೂ ತಿಳ್ಕೊಳ್ಳೋಣ. ಜೊತೆಗೆ ದಾನ ಧರ್ಮಗಳ ಮಹತ್ವ ಹಾಗೂ ಕೊನೆಗೆ ಪರಿಹಾರಕ್ಕೆ ಬೇಕಾದ ಪ್ರಮುಖ ಅಂಶಗಳನ್ನ ಒಟ್ಟಾರೆಯಾಗಿ ನೋಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ, ಏನಿದು ಶನಿ ಸಾಡೆ? ತುಂಬಾ ಜನ ಕೇಳಿರ್ತಾರಲ್ವಾ? ಮೂಲಲೇಖನ ಹೇಳೋ ಪ್ರಕಾರ ಇದು ಶನಿ ಗ್ರಹದ ಪ್ರಭಾವದಿಂದ ಉಂಟಾಗುವ ಒಂದು ನಿರ್ದಿಷ್ಟ ಜ್ಯೋತಿಷ್ಯದ ಅವಧಿ. ಇನ್ನು ಸರಳವಾಗಿ ಹೇಳೋದಾದ್ರೆ, ಲೇಖನದ ಪ್ರಕಾರ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಶನಿಗ್ರಹದ ಸ್ಥಾನ ಬದಲಾದಾಗ ಆ ವ್ಯಕ್ತಿ ಜೀವನದಲ್ಲಿ ಒಂದಿಷ್ಟು ಕಷ್ಟಗಳನ್ನ, ಸವಾಲುಗಳನ್ನ ಎದುರಿಸಬೇಕಾಗಿ ಬರ್ಬೋದು. ಆ ಸಮಯವನ್ನೇ ಸಾಡೆ ಅಂತ ಕರೆಯಲಾಗುತ್ತೆ. ಇಲ್ಲಿ ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ ಸಾಡೆ ಅವಧಿ ಎಷ್ಟು ಕಾಲ ಇರುತ್ತೆ ಗೊತ್ತಾ? ಬರೋಬ್ಬರಿ 7.5 ವರ್ಷ. ಅಬ್ಬಾ, ಇದು ನಿಜಕ್ಕೂ ತುಂಬಾನೇ ದೀರ್ಘವಾದ ಸಮಯ ಅಲ್ವಾ? ಸರಿ, 7.5 ವರ್ಷಗಳ ಕಾಲ ಕಷ್ಟ ಅಂದಮೇಲೆ ಅದಕ್ಕೊಂದು ಪರಿಹಾರನೂ ಇರಬೇಕಲ್ಲ? ಲೇಖನದಲ್ಲಿ ಏನ್ ಹೇಳಿದ್ದಾರೆ? ಹೌದು, ಇದರ ಪ್ರಕಾರ ಈ ಕಷ್ಟದ ಸಮಯವನ್ನ ಎದುರಿಸೋಕೆ ಒಂದು ಪ್ರಮುಖ ಪರಿಹಾರ ಇದೆ. ಅದು ಒಂದು ತುಂಬಾನೇ ಶಕ್ತಿಯುತವಾದ ಮಂತ್ರದ ರೂಪದಲ್ಲಿದೆ. ಆ ಮಂತ್ರ ಹ್ರೀಂ ಓಂ ನಮಃ ಶಿವಾಯ ಹ್ರೀಂ. ಇದು ನೋಡೋಕೆ ಚಿಕ್ಕ ಮಂತ್ರ ಅನಿಸ್ಬೋದು, ಆದ್ರೆ ಇದು ಸಾಕ್ಷಾತ್ ಶಿವನನ್ನ ಸ್ಮರಿಸುವ ಮಂತ್ರ. ಲೇಖನದ ಪ್ರಕಾರ ಸಾಡೆ ಕೆಟ್ಟ ಪರಿಣಾಮಗಳಿಂದ ಹೊರಬರಲು ಇದೊಂದು ಪ್ರಮುಖ ಅಸ್ತ್ರದ ಹಾಗೆ ಕೆಲಸ ಮಾಡುತ್ತೆ. ಆದರೆ ಒಂದು ನಿಮಿಷ, ಸುಮ್ನೆ ಮಂತ್ರ ಹೇಳಿದ್ರೆ ಸಾಕಾ? ಖಂಡಿತ ಇಲ್ಲ. ಲೇಖನದಲ್ಲಿ ಇದನ್ನ ತುಂಬಾನೇ ಸ್ಪಷ್ಟವಾಗಿ ಹೇಳಿದರೆ, ಈ ಮಂತ್ರ ಪಠಣ ನಿಜವಾಗ್ಲೂ ಫಲ ಕೊಡಬೇಕು ಅಂದ್ರೆ ಅದನ್ನ ಪಠಿಸೋಕೆ ಒಂದು ನಿರ್ದಿಷ್ಟವಾದ, ನಿಖರವಾದ ವಿಧಾನ ಇದೆ. ಅದನ್ನ ಪಾಲಿಸೋದು ಬಹಳ ಮುಖ್ಯ. ನೋಡಿ, ಇದಕ್ಕೊಂದು ಕ್ರಮಬದ್ಧವಾದ ವಿಧಾನವನ್ನೇ ಸೂಚಿಸಲಾಗಿದೆ. ಯಾವತ್ತು ಮಾಡಬೇಕು? ಶನಿವಾರ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಮುಂಚೆ. ಬಿಳಿ ಅಥವಾ ಕೆಂಪು ಬಟ್ಟೆ ಧರಿಸಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂರ್ಬೇಕು. ಶುರು ಮಾಡೋ ಮುಂಚೆ ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ಆಮೇಲೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ದೀಪ ಹಚ್ಚಿ ಶಿವನನ್ನ ಧ್ಯಾನಿಸ್ತಾ ರುದ್ರಾಕ್ಷಿ ಮಾಲೆ ಬಳಸಿ ಈ ಮಂತ್ರವನ್ನ 108 ಬಾರಿ ಜಪಿಸಬೇಕು. ನೋಡಿ, ಪ್ರತಿಯೊಂದು ಹಂತಕ್ಕೂ ಅದರದೇ ಆದ ಮಹತ್ವ ಇದೆ. ಸರಿ, ಮಂತ್ರಪಠಣ ಒಂದು ಭಾಗ ಆಯಿತು. ಇದು ನಮ್ಮ ವೈಯಕ್ತಿಕ ಸಾಧನೆ. ಇದರ ಜೊತೆಗೆ ಲೇಖನದಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ಹೇಳಿದ್ದಾರೆ. ಶನಿದೇವನನ್ನ ಪ್ರಸನ್ನಗೊಳಿಸಿ ಆತನ ಕೃಪೆಗೆ ಪಾತ್ರರಾಗಲು ನಾವು ಮಾಡಬಹುದಾದ ಕೆಲವು ದಾನ ಮತ್ತು ಸೇವಾ ಕಾರ್ಯಗಳ ಬಗ್ಗೆನೂ ಮಾಹಿತಿ ಇದೆ. ಮೊದಲನೇದಾಗಿ ಜನರಿಗೆ ಸಹಾಯ ಮಾಡೋದು. ಉದಾಹರಣೆಗೆ, ಶನಿವಾರದಂದು ಬಡವರಿಗೆ, ಅನಾಥರಿಗೆ ಅಥವಾ ಅವಶ್ಯಕತೆ ಇರೋರಿಗೆ ಹಾಲು ಮತ್ತು ಸಿಹಿ ತಿಂಡಿಗಳನ್ನು ದಾನ ಮಾಡೋದು. ಅಷ್ಟೇ ಅಲ್ಲ, ಅನಾಥರಿಗೆ ಕಪ್ಪು ಕಂಬಳಿ ಮತ್ತು ಕಪ್ಪು ಪಾದರಕ್ಷೆಗಳನ್ನು ನೀಡೋದು. ಒಟ್ಟಾರೆ ಬಡವರು, ಅಸಹಾಯಕರು ಯಾರೇ ಕಷ್ಟದಲ್ಲಿರಲಿ ಅವರಿಗೆ ಸಹಾಯ ಹಸ್ತ ಚಾಚೋದು ತುಂಬಾನೇ ಮುಖ್ಯ ಅಂತ ಹೇಳಲಾಗಿದೆ. ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಸೇವೆ ಮಾಡೋದ್ರ ಬಗ್ಗೆ ಲೇಖನದಲ್ಲಿ ಹೇಳಿದ್ದಾರೆ. ಉದಾಹರಣೆಗೆ, ಕಪ್ಪು ಹಸುಗಳಿಗೆ ರೊಟ್ಟಿ, ಬೆಲ್ಲ ಮತ್ತು ಕಡಲೆಕಾಯಿ ತಿನ್ನಿಸೋದು. ಶನಿವಾರದಂದು ನಾಯಿಗಳಿಗೆ ಆಹಾರ ನೀಡೋದು. ಆಮೇಲೆ ಕೋತಿಗಳಿಗೆ ಬಾಳೆಹಣ್ಣು, ಸಿಹಿ ಪಾಯಸ, ಬೆಲ್ಲ ಮತ್ತು ಕಡಲೆ ಕೊಡುವುದು. ಹೀಗೆ ಪ್ರಾಣಿಗಳ ಬಗ್ಗೆ ದಯೆ ತೋರೋದು ಕೂಡ ಒಂದು ರೀತಿಯ ಸೇವೆ. ಇಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾದ ದಿನದ ಬಗ್ಗೆನೂ ಉಲ್ಲೇಖವಿದೆ. ಅದುವೇ ಪುಷ್ಯ ನಕ್ಷತ್ರದ ದಿನ. ಈ ದಿನದಂದು ಮಾಡುವ ದಾನಕ್ಕೆ ವಿಶೇಷವಾದ ಫಲ ಇದೆ ಅಂತ ನಂಬಲಾಗುತ್ತೆ. ಹಾಗಾದ್ರೆ ಪುಷ್ಯ ನಕ್ಷತ್ರದ ದಿನ ಯಾವ ವಸ್ತುಗಳನ್ನ ದಾನ ಮಾಡ್ಬೋದು? ನೋಡಿ, ಆಹಾರ ಪದಾರ್ಥಗಳಲ್ಲಿ ತೆಂಗಿನಕಾಯಿ, ಬಾಳೆಹಣ್ಣು, ಕಪ್ಪು ಎಳ್ಳು, ಉದ್ದಿನ ಬೇಳೆಯನ್ನ ಸೂಚಿಸಿದ್ದಾರೆ. ಇನ್ನು ಇತರ ವಸ್ತುಗಳಲ್ಲಿ ಕಬ್ಬಿಣ, ಎಣ್ಣೆ ಮತ್ತು ಕಪ್ಪು ಬಟ್ಟೆಗಳನ್ನ ದಾನ ಮಾಡಬಹುದು ಅಂತ ಲೇಖನದಲ್ಲಿ ವಿವರಿಸಲಾಗಿದೆ. ಸರಿ, ಇಷ್ಟೆಲ್ಲ ಕೇಳಿದ್ಮೇಲೆ ಒಟ್ಟಾರೆಯಾಗಿ ನಾವು ಏನ್ ಮಾಡಬೇಕು ಅನ್ನೋದನ್ನ ಒಮ್ಮೆ ನೋಡೋಣ. ಶನಿದೇವರ ಆಶೀರ್ವಾದ ಪಡೆಯಲು ಮತ್ತು ಸಾಡೆ ಕಷ್ಟಗಳನ್ನ ಕಡಿಮೆ ಮಾಡಿಕೊಳ್ಳಲು ಲೇಖನದಲ್ಲಿ ಹೇಳಿರುವ ಪ್ರಮುಖ ಅಂಶಗಳನ್ನು ಒಮ್ಮೆ ನೆನಪಿಸಿಕೊಳ್ಳೋಣ. ನೋಡಿ, ಇಲ್ಲಿ 2 ಮುಖ್ಯ ಮಾರ್ಗಗಳಿವೆ. ಒಂದು, ಮಂತ್ರಾಭ್ಯಾಸ. ಇದು ನಮ್ಮ ಒಳಗಿನ ಶಿಸ್ತು, ನಮ್ಮ ವೈಯಕ್ತಿಕ ಸಾಧನೆ. ಇನ್ನೊಂದು ಕಡೆ ದಾನಧರ್ಮಗಳು. ಇದು ನಮ್ಮ ಹೊರಗಿನ ಕ್ರಿಯೆ, ಅಂದರೆ ಸಮಾಜದಲ್ಲಿ ಪ್ರಾಣಿ ಪಕ್ಷಿಗಳ ಮೇಲೆ ನಾವು ತೋರುವ ಸೇವೆ ಮತ್ತು ಕರುಣೆ. ಇವೆರಡೂ ಒಂದಕ್ಕೊಂದು ಪೂರಕ.
ಹಾಗಾದ್ರೆ ಮಾಡಬೇಕಾದ ಪ್ರಮುಖ ಕೆಲಸಗಳೇನು? ಮೊದಲನೇದಾಗಿ ಪ್ರತಿ ಶನಿವಾರ ತಪ್ಪದೇ 108 ಬಾರಿ ಆ ನಿರ್ದಿಷ್ಟ ಮಂತ್ರವನ್ನು ಜಪಿಸೋದು. ಎರಡನೇದಾಗಿ ಹೇಳಿರುವ ಎಲ್ಲ ನಿಯಮಗಳನ್ನ ಶ್ರದ್ಧೆ ಮತ್ತು ಏಕಾಗ್ರತೆಯಿಂದ ಪಾಲಿಸೋದು. ಮೂರನೇದಾಗಿ ನಿಯಮಿತವಾಗಿ ಬಡವರಿಗೆ ಅಗತ್ಯವಿರುವವರಿಗೆ ದಾನ ಮಾಡೋದು. ನಾಲ್ಕನೇದಾಗಿ ಪ್ರಾಣಿಗಳಿಗೂ ದಯೆ ಸೇವೆ ತೋರಿಸೋದು. ಮತ್ತು ಕೊನೆಯದಾಗಿ ಶುಭ ದಿನಗಳಲ್ಲಿ ವಿಶೇಷ ದಾನಗಳನ್ನು ಮಾಡೋದು. ಲೇಖನದ ಪ್ರಕಾರ ಇವೆಲ್ಲವನ್ನೂ ಒಟ್ಟಿಗೆ ಮಾಡಿದಾಗ ಆಶೀರ್ವಾದ ಖಂಡಿತ ಸಿಗತ್ತೆ. ಕೊನೆಯದಾಗಿ ಒಂದು ಯೋಚನೆ. ಈ ನಂಬಿಕೆಗಳ ಪ್ರಕಾರ ನಮ್ಮ ಒಳಗಿನ ಗಮನ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಶಿಸ್ತು ಮತ್ತು ನಮ್ಮ ಹೊರಗಿನ ಕ್ರಿಯೆ ಅಂದ್ರೆ ನಮ್ಮ ಸೇವಾ ಮನೋಭಾವ ಇವೆರಡೂ ಸೇರಿದಾಗ ಜೀವನದ ಯಾವುದೇ ಸವಾಲುಗಳನ್ನು ಎದುರಿಸೋಕೆ ಒಂದು ದೊಡ್ಡ ಶಕ್ತಿ ಸಿಗುತ್ತಲ್ವಾ? ಇದ್ರ ಬಗ್ಗೆ ಯೋಚಿಸಿ.